ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಶಾವಿಗೆ ಪಾಯಸ. ಶಾವಿಗೆ ಪಾಯಸ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ಇಷ್ಟು ಟೇಸ್ಟಿಯಾಗಿ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡ್ವಿ, ಹಾಗೆ ಸ್ವಲ್ಪ ಶಾವಿಗೆ. ಇದು ಆಲ್ರೆಡಿ ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ನಾವು ಇದನ್ನ ಜಾಸ್ತಿ ಫ್ರೈ ಮಾಡ್ಕೋತಾ ಇಲ್ಲ. ನೀವು ನಾರ್ಮಲ್ ಶಾವಿಗೆನ ತೊಗೊಂಡಿದ್ರೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಬರೀ ಒಂದು 2 ಮಿನಿಟ್ಸ್ ಇದನ್ನ ಫ್ರೈ ಮಾಡ್ಕೊಂಡ್ವಿ, ಬಿಕಾಸ್ ಇದು ರೋಸ್ಟೆಡ್ ಶಾವಿಗೆ. ನೆಕ್ಸ್ಟು ಅದನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ನಾವು ಅದೇ ಪಾತ್ರೆಗೆ ಸ್ವಲ್ಪ ಬಿಸಿ ನೀರನ್ನು ಹಾಕೋತಿದ್ದೀವಿ. ಬಿಸಿ ನೀರನ್ನು ಆಲ್ರೆಡಿ ಬಿಸಿ ಮಾಡಿಟ್ಕೊಂಡಿರೋ ಕಾರಣ ಏನಂದರೆ ತುಂಬ ಬೇಗ ಮಾಡ್ಕೋಬೋದು ಅಂತ ಬಿಸಿ ನೀರನ್ನು ಇದಕ್ಕೆ ಹಾಕೋತಿದ್ದೀವಿ. ಹಾಗೆ ಹುರಿದಿಟ್ಕೊಂಡಿರೋ ಶಾವಿಗೆನೂ ಕೂಡ ಹಾಕೋತಿದ್ದೀವಿ. ಇದನ್ನು ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಬೇಕು. ಶಾವಿಗೆ ಸ್ವಲ್ಪ ಬೇಯೋ ಥರ. ಆಲ್ರೆಡಿ ಬಿಸಿ ನೀರಿರೋದ್ರಿಂದ ತುಂಬ ಬೇಗ ಬೇಯುತ್ತೆ. ಸೊ ನೋಡಿ, ಈ ರೀತಿ ಶಾವಿಗೆ ಬೆಂದಿದೆ. ಸೊ ಇದಕ್ಕೆ ನಾವು ಮತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೊತಿದ್ದೀವಿ. ತುಪ್ಪ ಹಾಕಿದ್ರೆ ಎಲ್ಲ ಸ್ವೀಟ್ ಡಿಶಸ್ ತುಂಬ ಟೇಸ್ಟಿ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತು. ಸೊ ತುಪ್ಪನ ಆದಷ್ಟು ಧಾರಾಳವಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಹಾಲನ್ನು ಹಾಕೋತಿದ್ದೀವಿ. ಪಾಯಸಕ್ಕೆ ಹಾಲು ತುಂಬ ಇಂಪಾರ್ಟೆಂಟ್. ಈ ರೀತಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದರ ಅನುಸಾರ ಸಕ್ಕರೆನ ಹಾಕ್ಕೊಳ್ಳಿ. ನಾವಿಲ್ಲಿ 1/2 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀವಿ. ನಾವು ಜಾಸ್ತಿ ಸಕ್ಕರೆನ ಹಾಕ್ಕೊಂಡಿಲ್ಲ. ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1/4 ಕಪ್ ಸಕ್ಕರೆನ ಹಾಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಎಲ್ಲ ಕರಗಬೇಕಲ್ವ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರಬೇಕು. ನೆಕ್ಸ್ಟು ನಾವು ಏಲಕ್ಕಿ ಪುಡಿನ ಹಾಕ್ಕೊಂಡ್ವಿ. ಅದಕ್ಕೆ ಏಲಕ್ಕಿ ಪುಡಿ ತುಂಬ ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ. ಸೊ ಏಲಕ್ಕಿ ಪುಡಿ ಹಾಕ್ಕೊಂಡ್ವಿ. ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ, ನಿಮಗೆ ಮನಸ್ಸಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ತುಂಬ ಟೇಸ್ಟ್ನ ಚೆನ್ನಾಗಿ ಮಾಡುತ್ತೆ. ಸೊ ನಾವು ಧಾರಾಳವಾಗಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀವಿ. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಬಳಸ್ಕೊಂಡಿದ್ದೀವಿ. ನೀವು ಪಿಸ್ತಾನ ಹಾಕೋಬೋದು, ಪಂಪ್ಕಿನ್ ಸೀಡ್ಸ್ನ ಹಾಕೋಬೋದು, ಅದೇ ರೀತಿ ಖರ್ಜೂರವನ್ನು ಕೂಡ ಹಾಕೋಬೋದು, ವಾಲ್ನಟ್ಸ್ನು ಕೂಡ ಬಳಸ್ಕೋಬೋದು, ಯಾವುದೇ ಡ್ರೈ ಫ್ರೂಟ್ಸ್ನು ಕೂಡ ಬಳಸ್ಬೋದು. ನೋಡಿ, ನಾವು ಇದನ್ನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಈ ಪಾಯಸಕ್ಕೆ ಸೇರಿಸ್ಕೊತಿದ್ದೀವಿ. ಹಾಗೆ ಆದಷ್ಟು ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗುತ್ತೆ. ತುಂಬ ಕ್ವಿಕ್ಕಾಗಿ ಪಾಯಸನ ಮಾಡ್ಕೋಬೋದು. ನಿಮಗೆ ಯಾವುದಾದ್ರೂ ಹಬ್ಬ ಇದ್ದರೆ ಈಸಿಯಾಗಿ ತುಂಬ ಬೇಗ ಏನೋ ಒಂದು ಸ್ವೀಟ್ನ ಮಾಡಬೇಕು ಅಂದರೆ ಈ ರೀತಿ ಟೇಸ್ಟಿಯಾಗಿ ಶಾವಿಗೆ ಪಾಯಸನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಟೇಸ್ಟಿಯಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದ್ದೀರ. ಸೊ ಈ ರೀತಿ ಡ್ರೈ ಫ್ರೂಟ್ಸಿಂದ ಅದನ್ನ ಅಲಂಕಾರ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ನಿಮ್ಮ ಒಂದು ಲೈಕ್ ಇರಲಿ ಅಂತ ಕೇಳ್ಕೊತೀನಿ.